ओम नीलांजनम समाभासम रविपुत्रम यमाग्रजम छाया मार्तंडसम भूतम तम नमामि शरण्य। ಮದುವೆ ಆದ್ಮೇಲೆ ಪೂರ್ತಿ ಕಲಿತೀನಿ. ಒಂದ್ ಸ್ವಲ್ಪ ಕಾರ್ ಒಂದ್ ಸ್ವಲ್ಪ ರಿಪೇರಿ ಇತ್ತು, ಸೌಂಡ್ ಬರ್ತಿತ್ತು. ಟೋಟಲಿ 10,000 ಬ್ಲೇಡ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ತಮ್ಮನೇಲಲ್ಲಿ ನೋಡಿರೋ ಹಾಗೆ ಇವತ್ತು ನಾವು ಪ್ರಯಾಗ್ರಾಜ್ಗೆ ಹೊಂತೀವಿ. ಹಾಗಾಗಿ ಈಗ ಜಸ್ಟ್ ಶಿವಮೊಗ್ಗ ಒಂದು ಸ್ವಲ್ಪ ಕೆಲಸ ಇತ್ತು, ಕ್ಯಾರಿಯರ್ ಫಿಟ್ ಮಾಡಿಸೋದು ಅದು ಇದು ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟು ಮನೆ ಕಡೆ ಹೋಗ್ತೀವಿ. ಮನೆ ಕಡೆ ಹೋಗಿ ಬ್ಯಾಗಿಗೆಲ್ಲ ಹಾಕ್ಕೊಂಡು ಸೀದಾ ಅಲ್ಲಿಂದ ಮಹಾರಾಷ್ಟ್ರ ಹೋಗ್ತೀವಿ. ಏನು ಮಾಡ್ತೀವಿ, ಹೆಂಗಿರುತ್ತೆ ಎಲ್ಲ ತೋರಿಸ್ತೀವಿ ಬನ್ನಿ ಗಾಯ್ಸ್. ಜಸ್ಟ್ ಈಗ 1 ಗಂಟೆಗೆ ಬಿಡ್ತಿದ್ದೀವಿ. ಎಲ್ಲರೂ ಈಗೆಲ್ಲ ಮೇಲೆ ಗಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ಹುಬ್ಳಿ ಹತ್ತತ್ರ ಅದಾವ್ರಿ. 2 hours later. ಇವಾಗ ಜಸ್ಟ್ ಬೆಳಗಾಂ ಹತ್ತತ್ರ ಅದಾವಿ. ನೈಟ್ ಫುಲ್ ನಾನೇ ಡ್ರೈವ್ ಮಾಡ್ಕೊತ ಬಂದೆ, ಅಷ್ಟು ಮಲ್ಕೊಂಡಾರ. ಈಗ ಇನ್ನೊಂದು ತಾಸು ಬಿಟ್ಟು ನಾವು ಹಾಕಂತೀನಿ, ಅವ್ರು ಡ್ರೈವ್ ಮಾಡ್ತಾರೆ. ಈಗ ಕೊಲ್ಲಾಪುರ ದಾಟಿದ್ವಿ. ಇಲ್ಲಿ ಪೊಲೀಸ್ ಎಲ್ಲ ಬಂದು ವಿಶ್ ಮಾಡಿ ಫೋಟೋಸ್ ಎಲ್ಲ ತೆಗ್ಸ್ಕೊಂಡು ಹೋಗ್ತಿದ್ದಾರೆ. ನೆಕ್ಸ್ಟ್ ಈಗ ಹೋಗ್ಬೇಕು, ಹೋಗೋಣ ಬರ್ರಿ. ಫುಲ್ ಟಯರ್ಡ್ ಆಗ್ಬಿಟ್ಟು ನಾನಂದು ಡ್ರೈವ್ ಮಾಡಿ ಫುಲ್ ಮಲ್ಕೊಂಡ್ಬಿಟ್ಟಿದ್ದೆ. ಈಗ ಗೈಸ್ ಜಸ್ಟ್ ಇವಾಗ ಊಟಕ್ಕೆ ಅಂತ ನಿಲ್ಸಿವಿ. ಇಲ್ಲಿ ಊಟಕ್ಕೆ ಏನೇನೋ ಇಸ್ಕೊಂಡು ಮಾಡ್ತಾರೆ. ಅಲ್ಲಿ ಸ್ಟವ್ ಐತೆ. 2,000 years later. ಈಗ ಜಸ್ಟ್ ಎದ್ದು ಫ್ರೆಶ್ ಆಗಿ ಹೋಗ್ತಿದ್ದೀವಿ ದರ್ಶನಕ್ಕೆ. ಇದು ಏನು ಭೀಮೇಶ್ವರ ಅಂತ, ಇದು ಜ್ಯೋತಿರ್ಲಿಂಗ ಒಳಗೆ 12 ಜ್ಯೋತಿರ್ಲಿಂಗ ಒಳಗೆ ಇದು ಒಂದು. ಈಗ ಇಲ್ಲಿ ದರ್ಶನ ಎಲ್ಲ ತೋರಿಸ್ತಾ ಬರ್ರಿ ಹೆಂಗಿರ್ತೈತಿ ಅಂತ. ಜಸ್ಟ್ ದರ್ಶನ ಮುಗಿಸ್ಕೊಂಡ್ಬಂದ್ರಿ. ಅಲ್ಲಿ ಮೊಬೈಲ್ ಅಲೋ ಇಲ್ಲ ತೋರ್ಸಕ್ಕೆ. ಜಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಯಾವ್ದು ಗ್ರೀಷ್ಮೇಶ್ವರ ಕುಂತೀವಿ. ಇಲ್ಲೊಂದು ವ್ಯೂ ಪಾಯಿಂಟ್ ತೋರಿಸ್ತೀವಿ ನೋಡ್ರಿ. ಸರಿ ಬರ ಸೈಡಿ ಬರ ನಾನು ತೋರಿಸಿದ್ಮೇಲೆ ನೋಡ್ರಿ. ಈಗ ಬ್ರೇಕಿಗೆ ಅಂತ ನಿಲ್ಸಿದ್ವಿ ರೀ. ಇಲ್ಲಿ ಫ್ಲಾಗ್ ಚೆನ್ನಾಗಿದ್ದು, ಆ ಫ್ಲಾಗ್ ತೆಗೆದು ಈ ಫ್ಲಾಗ್ ಹಾಕೋಣ ಅಂತ ಮಾಡೀವಿ. ಸಣ್ಣ ಸೈಜಿನ ಅಂತ ಹೇಳಕ್ ಬರೋಲ್ಲ, ಹಿಂದಾಗ ಹಿಂದಿ ಕಲಿಬೇಕು ಅಂತ. ಅದಕ್ಕೆ ಅರ್ಧಂಬರ್ಧ ಬರ್ತೈತಿ. ಹಾ ಚೋಟ ನನಗೆ ಬರಂಗಿಲ್ಲ. ಮರಾಠಿ ಇಷ್ಟೊತ್ತಿಗೆ ಮರಾಠಿ ಕಲಿಬೇಕಂತ ಈಗ ಕಲಿಯಾಕುಂತಾನೆ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಮದುವೆ ಆದ್ಮೇಲೆ ಪೂರ್ತಿ ಕಲಿತೀನಿ. ಇಲ್ಲಿ ಪ್ರಸಾದ ಕೊಡ ಅಂತಾರೆ. ಪ್ರಸಾದ ಹೋಗಿ ಓಡಿ ಹೊಂಟೇವಿ. ಟೈಮ್ ಆಗಿದ್ರು ಬಿಡಾಕಂತಿಲ್ಲ. ಫ್ರೀ ಪ್ರಸಾದ ಎಲ್ಲಿ ಸಿಕ್ಕುತ್ತೆ ಅಲ್ಲಂತ್ರ ಒಪ್ಕೊಂಡು ಮಿಸ್ ಮಾಡಂಗಿಲ್ಲ. 2,000 years later. ಈಗ ಜಸ್ಟ್ ಶನಿ ಶಿಂಗಾಪುರಕ್ಕೆ ಬಂದ್ವಿ. ಇಲ್ಲಿ ಏನೇನೋ ಪ್ರೊಸೀಜರ್ ಹೇಳಿದ್ರು ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊಂಟಿವಿ. ಇದನ್ನೆಲ್ಲ ಕೊಟ್ಟಾರೆ, ಅದನ್ನ ವಿಡಿಯೋನ ಹಾಕಿರ್ತೀವಿ ನೋಡಿ. काला कपड़ा, ये माला, नाम बोलना, राशि बोलना, त्रिशूल पे चढ़ा देना. कोकोनट प्रसाद तोड़ना नहीं, खाना नहीं. मॉम डैड का नाम लेके बास्केट में अर्पण करना. अगरबत्ती, हवन कुंड, छोटा बड़ा तेल लेना, 3 लोहा लेना. परिवार का नाम बोलना, तेल कुंड में तेल लोहा चढ़ा देना और शावर सिस्टम से ऊपर आता. फूल भगवान के ऊपर. ये सामान कर्कटक राशि, मकर राशि, कुंभ राशि, मीना राशि और से ड्रॉप. और घर पे नहीं लेके जाना. 7 टाइम टच करना. जो भी नौकरी बिजनेस करते हैं, जो भी प्रॉब्लम बोल के छोड़ देना. विदाउट राशि टच करके घर लेके जाना. रिटर्न में सामान क्या करना मैं एक्सप्लेन करता आपको आने के बाद. भगवान का दर्शन
फेस टू फेस नहीं लेना, साइड से लेना। दर्शन होने के बाद भगवान को पीछे मुड़ के नहीं देखना, सीधा बाहर आना। टेम्पल जाते समय आते समय जितना आप हरिओम शनि का जाप करते किया पूजा पाठ आपका सफल होता। हरिओम शनि बोलते हुए जाना, बोलते हुए आना। ओम नीलांजनम समाभासम रविपुत्रम हेमाग्रजम छाया मार्तंडसम भूतम तम नमामि शनैश्वरम। हरिओम शनि बोलो, नमस्कार करो, 3 कदम बैक जाओ। ಅಂಗಡಿಗೂ ಡೋರ್ ಇಲ್ಲ ನೋಡ್ರಿ, ಇಲ್ಲಿ ಡೋರ್ ಇಲ್ಲ, ಅಲ್ಲಿ ಡೋರ್ ಇಲ್ಲ, ಎಲ್ಲೂ ಡೋರ್ ಇಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಕಳ್ತನ ಆಗಲ್ಲಂತೆ. ಹಂಗಾಗಿ ಇಲ್ಲಿ ಯಾವ ಅಂಗಡಿಗೂ ಡೋರು ಸೆಟ್ರೆಸ್ ಈ ತರ ಯಾವ್ದು ಇರಲ್ಲ. ಅಷ್ಟು ಪವಾಡ ನಡೀತದಂತಿಲ್ಲಿ. ಅಂತೂ ಮಿಕ್ಕ ಅಲ್ಲಿಂದ ಏನಾರ ತಗೊಂಡ್ರು ಕೂಡ ಇಲ್ಲಿಂದ ಎಷ್ಟು ನಡ್ಕಂತ ಹೋದ್ರು, ಅವ್ರು ಎಷ್ಟು ಕಾರ್ನಾಗ ಹೋದ್ರು, ಎಲ್ಲ ಹೆಂಗ್ ಹೋದ್ರು ಈ ಊರು ದಾಟಕ್ಕಾಗಲ್ಲಂತ. ಹಂಗಂತೆ 2 hours later. ಗೈಸ್ ಏನಾಯ್ತು ಗೊತ್ತಾ ಗೈಸ್, ಇಲ್ಲಿ ಮೊಬೈಲ್ ಅಲೋ ಇದ್ದಿಲ್ಲ, ಹಾಗಾಗಿ ಕಾರ್ ಒಳಗೆ ಹಾಕೋದ್ವಿ. ದರ್ಶನನೂ ಚೆನ್ನಾಗಾಯ್ತು, ಕ್ಯೂ ತುಂಬ ಇತ್ತು. ಚೆನ್ನಾಗಿದೆ ಒಂಥರ. ಸಾಯಿಬಾಬಾ ಅಂತರೂ ಬರ್ತಾರೆ ಅನ್ನೋದಂಗೈತೆ. ಒಟ್ಟಿನಲ್ಲಿ ದರ್ಶನನೂ ಚೆನ್ನಾಗಿತ್ತು. ನೆಕ್ಸ್ಟ್ ಪ್ರಸಾದ ಎಲ್ಲ ಮಾಡ್ಕೊಂಬರ್ತೀವಿ, ಆಮೇಲೆ ಸಿಗ್ತೀವಿ ಬನ್ನಿ. ಈಗ ಸಾಯಿಬಾಬನ ದರ್ಶನ ಅಂತೂ ಮಾಡಿಸ್ಲಿಲ್ಲ. ಇಲ್ಲಿ ಭೋಜನ ಇದಕ್ಕೆ ಬಂದೀವಿ, ಇದೇ ಭೋಜನದ್ದು. ಈಗ ಹೋಗಿ ಸರಿಯಾಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗ್ತೀವಿ. 2000 years later. ಗೈಸ್ ಇವತ್ತು ಡೇ 3. ಇವಾಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ತ್ರಿಯಂಬಕೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಈಗ ಹೋಗಿ ದರ್ಶನ ಎಲ್ಲ ಮಾಡ್ಕೋತೀವಿ, ತೋರಿಸ್ತೀನಿ. ಈಗ ಜಸ್ಟ್ ಅಲ್ಲಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದಿವ್ರಿ. ಈಗ ಇನ್ನೊಂದು ದೇವಸ್ಥಾನದ ದರ್ಶನ ಮಾಡ್ಬೇಕು, ಅಲ್ಲಿ ಹೊಂಟೇವಿ. ಈಗ ನೆಕ್ಸ್ಟ್ ಆದ ದೇವಸ್ಥಾನ ಆ ಕಡೆ ಇರ್ಬೋದು, ಮೇ ಬಿ ಅಲ್ಲಿ ಹೊಂಟೇವಿ. ನಮಗೂ ಕರೆಕ್ಟಾಗಿ ಈಗ ಅಲ್ಲಿ ತೋರಿಸ್ತೀನಿ ಬರ್ತೀವಿ. ಈಗ ಜಸ್ಟ್ ದರ್ಶನ ಮುಗಿಸ್ಕೊಂಬಂದ್ವಿ. ಎಲ್ಲ ದೇವಸ್ಥಾನದಲ್ಲೂ ಏನು ಪ್ರಾಬ್ಲಮ್ ಅಂದ್ರೆ ಒಳಗಡೆ ಕ್ಯಾಮ್ರಾ ಅಲ್ಲೋ ಇರಲ್ಲ. ನಾ ಹೊರಗಡೆದಷ್ಟೇ ತೋರಿಸ್ಬೇಕು, ಏನೋ ತೋರ್ಸೋದಿದ್ರು. ಹಂಗಾಗಿ ಹೊರಗಡೆದಷ್ಟೇ ಟ್ರೈ ಮಾಡ್ತೀನಿ, ಆದ್ರೆ ಒಳಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ. ಸುಮ್ಮನೆ ರಿಸ್ಕ್ ತೊಗೊಂಡು ಏನು ಮಾಡಂಗಿಲ್ಲ. ಇದು ಹೊರಗಿಂದ ಹೆಂಗೆ ಕಾಣಿಸ್ತದೆ ದೇವಸ್ಥಾನ ಅಂತ ತೋರಿಸ್ತೀನಿ. ಅಲ್ಲೆಲ್ಲ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟು ಹೋಗೋ ನಾವು ದೇವಸ್ಥಾನ ಉಜ್ಜಯಿನಿ. ಅದು ಹೆಚ್ಚು ಕಮ್ಮಿ ಎಷ್ಟಿದೆ ಅಂದರೆ ಒಂದು 600-700 ಐತೆ ಇಲ್ಲಿಂದ. ಹೋಗ್ಬೇಕಿತ್ತು ಆ್ಯಕ್ಚುಲಿ. ಅದಕ್ಕಿಂತ ಮುಂಚೆ ನಮ್ಮ ಭೋಜರಾಜ್ ಅವರು ಈ ಬೆಟ್ಟನ ಹತ್ತಬೇಕು, ಮೇಲೆ ಹೋಗ್ಬೇಕು ಅಂತ ಅಂದರು. ಇಲ್ಲಿ ಯಾರೋ ಎಲ್ಲರೂ ಹೋಗ್ತಾರಂತೆ, ಹಾಗಾಗಿ ಅಲ್ಲಿ ಹೋಗ್ಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಹೋಗಲಿಲ್ಲ. ನಂಗೆ ಯಾಕೋ ಒಂದು ಸ್ವಲ್ಪ ಮೂಡ್ ಸ್ವಿಂಗ್ ಆಗಿತ್ತು ಇವತ್ತು. ಜೊತೆಗೆ ಅದೇನೋ ಮನಸ್ಸಿಲ್ಲ, ಹೋಗೋ ಮನಸ್ಸಿಲ್ಲ, ಏನು ಮಾಡೋಕ್ಕೂ ಮನಸ್ಸಿರಲಿಲ್ಲ. ಹಂಗಾಗಿ ನಾನು ಸುಮ್ಮನೆ ಕಾರಲ್ಲಿ ಮಲ್ಕೊಂಡ್ರೆ ಆಯಿತು ಅಂದು ಜಸ್ಟ್ ಇಲ್ಲಿ ನೆರಳಿಗೆ ಕಾರ್ ಹಾಕೊಂಡು ಮಲ್ಕೊಂಡಿದ್ದೀನಿ. ಅವ್ರು ಹೋಗಿ ಬರ್ತಾರೆ. ಹೋಗಿ ಬಂದಾದ್ಮೇಲೆ ಕೇಳ್ತೀನಿ ಎಕ್ಸ್ಪೀರಿಯೆನ್ಸ್ ಏನಾಯಿತು ಅಂತ. ನಾನು ಬಿದ್ದಿದ್ದೆ. ಈಗ ಕೇಳಿ ಹೆಂಗಿರುತ್ತೆ ಏನು, ಅವ್ರೇನೋ ವೀಡಿಯೋ ಏನಾರು ಮಾಡ್ಕೊಂಬಂದರೆ ಅದನ್ನು ಆ್ಯಡ್ ಮಾಡ್ತೀನಿ ಇದರಲ್ಲಿ, ನೋಡ್ರಿ ಹೆಂಗಿರುತ್ತೆ ಅಂತ. ಈಗ ಜಸ್ಟ್ ಟೋಲ್ಗೇಟ್ ಒಳಗೆ ಅದಾವೆ. ಇನ್ನೊಂದು 250 ಕಿಲೋಮೀಟ್ರ್ ಐತಿ ಈಗ ಉಜ್ಜಯಿನಿ ಬರೋಕೆ. ಅಲ್ಲ, ಉಜ್ಜಯಿನೇ ಯಾವ್ದು ನೆಕ್ಸ್ಟ್ ಹೋಗೋದು ಓಂಕಾರೇಶ್ವರ. ಅದಾದ್ಮೇಲೆ ಉಜ್ಜಯಿನಿ. ಬೆಳಗ್ಗೆ ಒಂದು 3 ಗಂಟೆ ರೀಚ್ ಆಗ್ಬೋದು. ಆಮೇಲೆ ಒಂದು ತಾಸು ಹಂಗೆ ರೆಸ್ಟ್ ಮಾಡಿ ನೆಕ್ಸ್ಟು ಹಾಗೆ ದರ್ಶನ ಮಾಡ್ಕೊಂಡು ಉಜ್ಜಯಿನಿಗೆ ಹೋಗೋದು. ಫುಲ್ ಟ್ರಾಫಿಕ್ ಐತೆ ನೋಡ್ರಿ. ಇದು ಮಧ್ಯಪ್ರದೇಶ್. ಈಗ ಎಂಟ್ರಿ ಆದ್ವಿ, ಪೂರ್ತಿ ಟ್ರಾಫಿಕ್ ಐತಿ. 2-3 ಜನ ಹೋಗ್ಬೇಕು, ಸೈಡ್ ಕೊಡಂಗಿಲ್ಲ, ಏನಿಲ್ಲ. ಇಷ್ಟ ಐತಿ. ನೆಕ್ಸ್ಟ್ ತೋರಿಸ್ತೀನಿ. 2 hours later. ಗೈಸ್ ಜಸ್ಟ್ ಸ್ನಾನ ಮಾಡ್ಕೊಂಡ್ಬಂದು ಈಗ ರೆಡಿಯಾಗಿ ಹೋಗ್ತಿದ್ದೀವಿ ಟೆಂಪಲ್ಗೆ. ಈಗ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬರೋದನ್ನ ವಿಡಿಯೋ ತೋರಿಸ್ತೀನಿ. ಈಗ
ಈಗ ನಾವು ನೋಡಿದ್ದು ಮಂಬಳೇಶ್ವರ ಅಂತ. ಈಗ ನೆಕ್ಸ್ಟ್ ಓಂಕಾರೇಶ್ವರ್ಗೆ ಹೋಗ್ತೀವಿ. ಅದು ಆ ಕಡೆ ನದಿ ದಾಟಿ ಆ ಕಡೆ ಐತಿ, ಅದನ್ನ ತೋರಿಸ್ತೀವಿ ಬರ್ರಿ. ಮಹಾದೇವ್ ನಾವು ಜಸ್ಟ್ ಅಲ್ಲಿಂದ ಬಿಟ್ವಿ. ಮುಂದೆ ಬರತ್ಲಿಗೆ ಒಂದ್ ಸ್ವಲ್ಪ ಕಾರ್ ಒಂದ್ ಸ್ವಲ್ಪ ರಿಪೇರಿ ಇತ್ತು, ಸೌಂಡ್ ಬರ್ತಿತ್ತು. ಸೌಂಡ್ ಬರುವಾಗ ಏನಂತ ನೋಡಿದ್ರೆ ಇಲ್ಲಿ ಚೆಕ್ ಮಾಡಿಸಿದ್ರ ಇಲ್ಲ ಐತಲ್ಲ ಈ ಬೇರಿಂಗ್ ಹೋಗೈತಿ. ಇಲ್ಲಿ ಆ ಬೇರಿಂಗಿಂದ ಇದು ಇಲ್ಲಿ ಬರತ್ತ ಕಾಣಿಸುತ್ತಾ. ಇದು ಹಿಂಗೆ ಹೋಗಿ ಬೇರಿಂಗಿಂದ ಅಷ್ಟು ಓಪನ್ ಆಗೈತಿದೆ. ಇದು ಎಲ್ಲ ಈಗ ಹಾಕ್ಸ್ಬೇಕು. ಇದನ್ನ ಹಾಕಿಸ್ಬೇಕು ಅಂದ್ರೆ ಅದು ಸ್ಟಾಕ್ನಾಗ ಇರ್ಬೇಕು. ಅದಾದ್ಮೇಲೆ ಇದು ಅಷ್ಟು ತಗೋಬೇಕು. ಇದು ವೀಲಿನ ಪೂರ್ತಿ ಇದನ್ನ ಅಷ್ಟು ತಕೊಂಡು ಚೇಂಜ್ ಮಾಡಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕೀಗ. ಅವ್ರಿಗೆ ಏನು ಹೇಳ್ತಾ ಇದಾರೆ ಅಂದರೆ ಬೇರಿಂಗ್ ಅಷ್ಟೇ ಚೇಂಜ್ ಮಾಡೋಕ್ಕೆ ಹೋದರೆ ಚೇಂಜ್ ಮಾಡುವಾಗ ಅದ್ರ ಪಕ್ಕ ಎಕ್ಸೆಲ್ ಅಂತ ಐತಿ. ಅದು ಏನಾದ್ರು ಡ್ಯಾಮೇಜ್ ಆಯ್ತು ಅಂದರೆ 9,000 ಖರ್ಚಾಗೈತಿ. ಅದನ್ನ ಸೇರಿ ಮಾಡೋದಾದರೆ, ಇಲ್ಲಪ್ಪ ತೆಗಿಯುವಾಗ ಏನೂ ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಬೇರಿಂಗ್ ಅಷ್ಟೇನೋ ಒಂದು 5,000 ಸಾವಿರ ಆಗುತ್ತೆ. 1 ತಾಸು ಆಗ್ಬೋದು, 2 ತಾಸು ಆಗ್ಬೋದು, 3 ತಾಸು ಆಗ್ಬೋದು ಅಂತಂದರೆ ನೋಡಬೇಕು. ಈಗ ಅವ್ರು ಏನು ಹೇಳಿದ್ರು ಕೇಳಲೇಬೇಕು. ಯಾಕೆಂದರೆ ಇದು ನಮ್ಮೂರಲ್ಲ, ನಮ್ಗೆ ಗೊತ್ತಿರೋದಲ್ಲ, ಏನೂ ಅಲ್ಲ, ಕರ್ನಾಟಕ ಅಲ್ಲ. ಅದಂಗಾಗಲಿ ಮರಪ್ಪನ ಜಾತ್ರೆ ಅನ್ಬೇಕು, ಮಾಡಿಸ್ಬೇಕು ಈಗ ಅಷ್ಟೇ. 2,000 years later. ಗೈಸ್ ಇವಾಗೆಲ್ಲ ಕಾರ್ ರಿಪೇರಿ ಮಾಡಿಸ್ಕೊಂಡು ನೆಕ್ಸ್ಟ್ ಹೊರಟ್ರಿ. 9,700 ರೂಪಾಯಿ ಬ್ಲೇಡ್ ಆಗೈತಿ. ಪ್ಲಸ್ ಊಟ ನಾವು ಮಾಡ್ಕೊಂಡೆಲ್ಲ ಹೊರಗೆ ತಿಂದ್ವಿ, ಅದೊಂದು 1,000 ಬ್ಲೇಡ್ ಆಗೈತಿ. ಟೋಟಲಿ 10,000 ಬ್ಲೇಡ್. ಈಗ ಬಂದು ಜಸ್ಟ್ ರೀಚ್ ಆದ್ವಿ. ಈಗ ಮಹಾಕಾಲ್ ದೇವಸ್ಥಾನ ಒಳಗೆ ಹೋಗ್ಬೇಕು. ಉಜ್ಜಯಿನಿ ಒಳಗದೇವೆ. ಎಲ್ಲರೂ ಸೇಮ್ ಕಲರ್ ಒಂದು ಟಿ ಶರ್ಟ್ ಟೈಪ್ ತೊಗೊಂಡು ಹಾಕ್ಕೊಂಡು ಹೋಗ್ತಿದ್ದೇವೆ. ನೋಡಂಬರ್ರಿ ಈಗ ದೇವಸ್ಥಾನ ಹೆಂಗಿರುತ್ತೆ ಏನಿರುತ್ತೆ. ಈಗ ದರ್ಶನ ಮುಗಿಸ್ಕೊಂಡ್ ಬಂದಿವ್ರಿ. ಅಲ್ಲಿ ನೀಟಾಗಿ ದೇವ್ರು ಕಾಣಂಗಿಲ್ಲ. ಇಲ್ಲಿ ನೋಡ್ರಿ ಹಂಗಾಗಿ ಪೂರ್ತಿ ಇಲ್ಲಿ ತೋರಿಸ್ತಿರ್ತಾರೆ. ಇದನ್ನ ನೋಡ್ರಿ.